ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಐತಿಹಾಸಿಕ ಹಂಪಿಯ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ಎಂದು ಈ ಅವಕಾಶ ನನಗೆ ಸಿಕ್ಕಿರುವುದು ನನ್ನ ಅದೃಷ್ಟ. ಹಂಪಿಯ ಸಾಂಸ್ಕೃತಿಕ ಪರಂಪರೆಯನ್ನ ಕಣ್ತುಂಬಿಕೊಂಡಿರುವುದು ತುಂಬಾ ಹೆಮ್ಮೆಯ ಅನುಭವ ಎಂದರು. ಇಲ್ಲಿಯ ಕಲೆ ಸಂಸ್ಕೃತಿ ಈ ನಾಡಿನ ಪರಂಪರೆಯ ಪ್ರತೀಕವಾಗಿದೆ. ಯುನೆಸ್ಕೋ ಗುರುತಿಸಿರುವಂತಹ ಐತಿಹಾಸಿಕ ತಾಣ ಹಂಪಿಯ ಪ್ರತಿಯೊಂದು ಶಿಲೆಯೂ ಇಲ್ಲಿನ ಪರಂಪರೆಯನ್ನ ಪ್ರತಿಬಿಂಬಿಸುವಂತಿದೆ. ಇಲ್ಲಿ ಅನೇಕ ಉತ್ಖನನ ಕಾರ್ಯಗಳ ಜೊತೆಗೆ ಹಂಪಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದರು. पंपा विरूपाक्षेषु देवदेवोत्तम देवता सर्वभौमाखिलांडकोटि ब्रह्मांड नायक हेमकूटाधिपते पंपांबा भुवनेश्वरी समेत विरूपाक्ष स्वामी देवता प्रीत्यर्चक मुखेन माध्याह्न पूजांग. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆಯ ದ್ವಿತೀಯ ದರ್ಜೆ ಸಹಾಯಕ ಪವನ್ ಜೋಶಿ ಸಾವನ್ನಪ್ಪಿದ್ದಾರೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ಮೃತಪಟ್ಟಿದ್ದಾರೆ ಎಂದು ಪುರಸಭೆ ಬಾಗಿಲ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ವಿಜಯಪುರ ಪುರಸಭೆ ಸದಸ್ಯ ಹನೀಫುಲ್ಲಾ ಒತ್ತಡದಿಂದ ಬ್ರೈನ್ ಸ್ಟ್ರೋಕ್ ಆಗಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದ್ದು, ಕೂಡಲೇ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು, ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ಗೂ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗ ಹನೀಫ್ ಹಿಂಗ್ ಖಾತೆ ಕೊಟ್ಟಿದ್ದಾನೆ ಏನೋ ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ರ ಹೆಸರು ಇವಾಗ ಹೇಳ್ದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು. ನನ್ 3 ಜನದ ಮೇಲೆ ಎಫ್ಐಆರ್ ಆಗ್ಬೇಕು. ನಿನ್ನೆ ದಿನ ಸಮೀಕ್ಷೆಗೆ ತೆರಳುತ್ತೇನೆ ಎಂದು ಮನೆಯಿಂದ ತೆರಳಿದ್ದ ಶಿಕ್ಷಕಿ ಇಂದು ಶವವಾಗಿ ಪತ್ತೆಯಾದ ಘಟನೆ ಕೋಲಾರದ KGF ತಾಲೂಕಿನ ಅಯ್ಯಪ್ಪ ನಹಳ್ಳಿ ಕೆರೆಹಳ್ಳಿ ಬಳಿ ನಡೆದಿದೆ. ಕೋಲಾರದ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಅಖ್ತರ್ ಬೇಗಂ ಮೃತ ಶಿಕ್ಷಕಿ. ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. ಬೇತಮಂಗಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಸ್ತಿ ಪಡೆದು ಹೆತ್ತ ತಾಯಿಯನ್ನೇ ಮಕ್ಕಳು ಲಾಡ್ಜ್ನಲ್ಲಿ ಬಿಟ್ಟು ಹೋಗಿದ್ದಾರೆ. ದುರಂತ ಘಟನೆಯನ್ನ ನೆನೆಸಿಕೊಂಡ ಹಿರಿ ಜೀವ ಕೊರಗುತ್ತಿರುವ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ವೃದ್ಧೆ ಸುಶೀಲಮ್ಮನಿಗೆ 3 ಗಂಡು ಮಕ್ಕಳಿದ್ದು, ಮೂವರಿಗೂ ತಲಾ 10 ಎಕರೆ ಜಮೀನು ಹಂಚಿಕೆ ಮಾಡಿದ್ರು. ಆದರೆ ಆಸ್ತಿ ಪಡೆದ ಸ್ವಾರ್ಥಿ ಮಕ್ಕಳು ವೃದ್ಧ ಹೆತ್ತಮ್ಮನನ್ನೇ ಮನೆಯಿಂದ ಹೊರಹಾಕಿದ್ದಾರೆ. ಕಳೆದ 2 ತಿಂಗಳಿನಿಂದ ವೃದ್ಧೆ ಸುಶೀಲಮ್ಮ ಲಾಡ್ಜ್ ಒಂದರಲ್ಲಿ ವಾಸ ಮಾಡುತ್ತಿದ್ದಾರೆ. ಕೊನೆಗಾಲದಲ್ಲಿ ಆಸರೆಯಾಗಬೇಕಾದ ಮಕ್ಕಳು ಸೊಸೆಯಂದಿರು ದೂರ ಮಾಡಿದ್ದಾರೆ ಎಂದು ವೃದ್ಧೆ ಸುಶೀಲಮ್ಮ ಕಣ್ಣೀರು ಹಾಕಿದ್ದಾರೆ. ರಾಜ್ಯ ಸರ್ಕಾರದಿಂದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನುಷ್ಠಾನ ವಿಚಾರ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಯೋಜನೆಯನ್ನು ವಿರೋಧಿಸಿ ಸಾಗರದಲ್ಲಿ ರೈತರು ಹಾಗೂ ಸಾಗರ ನಾಗರಿಕರು ಹೋರಾಟ ನಡೆಸಿದ್ದಾರೆ. ಸಾಗರದ AC ಕಚೇರಿ ಎದುರು ಇಂಧನ ಸಚಿವ ಜಾರ್ಜ್ ರವರ ಅಣುಕು ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಶರಾವತಿ ಕಣಿವೆ ಪ್ರದೇಶದಲ್ಲಿ ಯೋಜನೆ ಜಾರಿ ಮಾಡದಂತೆ ಒತ್ತಾಯಿಸಿದ್ದಾರೆ. ಡ್ಯಾಮ್ ಕಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಯಂತ್ರಗಳನ್ನ ಕಳ್ಳರೆಂದು ಭಾವಿಸಿ ಅಮಾಯಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಕೆಲಸ ಹುಡುಕಿಕೊಂಡು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಬಂದಿದ್ದರು. ಈ ವೇಳೆ ಕೈಕಾಲು ಮುರಿಯುವಂತೆ ಕಬ್ಬಿಣದ ರಾಡ್ ಮತ್ತು ದೊಣ್ಣೆಗಳಿಂದ ಚಿಂತಾಮಣಿ ತಾಲೂಕಿನ ಜಂಗಮ ಶಿಗೇಹಳ್ಳಿ ಗ್ರಾಮದ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ. ನಂತರ ಗಾಯಾಳುಗಳನ್ನು ಆರೋಪಿಗಳೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಹುದುಗೂರಿನಿಂದ ಗೌರಿಬಿದನೂರಿಗೆ ಬರುತ್ತಿದ್ದಂಥ KSRTC ಬಸ್ ಕಂಡಕ್ಟರ್ ಸತೀಶ್ ಮೇಲೆ ಹುದುಗೂರು ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ. 5ನೇ ತರಗತಿ ಬಾಲಕಿಗೆ ಆಧಾರ್ ಕೇಳಿದ್ದ ಕಂಡಕ್ಟರ್ ಸಂಪೂರ್ಣ ಇಂಕ್ ಬಿದ್ದಿದ್ದ ಆಧಾರ್ ಕಾರ್ಡ್ ಸ್ಪಷ್ಟವಾಗಿ ಕಾಣಿಸಿದ ಹಿನ್ನೆಲೆ ಟಿಕೆಟ್ ಕೊಡಲು ನಿರಾಕರಿಸಿದ್ದ. ನಂತರ ಪುಟ್ಟ ಬಾಲಕಿ ಎಂದು ಕಂಡಕ್ಟರ್ ಸತೀಶ್ ಟಿಕೆಟ್ ನೀಡಿದ್ರು. ಮರುದಿನ ಆಧಾರ್ ಜೆರಾಕ್ಸ್ ಅಥವಾ ಬೇರೆ ID ತರುವಂತೆ ಸೂಚಿಸಿದ್ದ ಕಂಡಕ್ಟರ್ ಮೇಲೆ ಇಂದು ಗ್ರಾಮಸ್ಥರಿಂದ ಹಲ್ಲೆ ನಡೆಸಲಾಗಿದೆ. ಹಲ್ಲೆ ವೇಳೆ ಕಂಡಕ್ಟರ್ ಬಳಿ ಬಂಗಾರದ ಉಂಗುರ ಹಾಗೂ ಕನೆಕ್ಷನ್ ಆದಂತಹ ಹಣ ನಾಪತ್ತೆಯಾಗಿದ್ದು, ದೂರು ಕೊಡಲು ಮುಂದಾದರೆ ಪೋಕ್ಸೋ ಕೇಸ್ ದಾಖಲಿಸುವುದಾಗಿ ಬೆದರಿಕೆ ಒಡ್ಡಿದ್ದಾರೆಂದು ಆರೋಪಿಸಲಾಗಿದೆ.
ಅಲ್ಲ ಕೆಲ್ಸಗಳಿಗೆ ಹೋಗ್ತಾರೆ ಎಲ್ಲ ಪಬ್ಲಿಕ್ ಬಸ್ ಕಂಪ್ಲೇಂಟ್ ಎಲ್ಲ చిన్న బిడ్డల గీడ ಸಿಬಿಎಸ್ಇ ಐಸಿಎಸ್ಸಿಗೆ ಅನುಮತಿ ಪಡೆಯದೆ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಪ್ರತಿಭಟನೆ ನಡೆಸಿದೆ. ಅಕ್ರಮವಾಗಿ ಶಾಲೆ ನಡೆಸುತ್ತಿರುವ ಬಗ್ಗೆ ದೂರು ನೀಡಿದರೂ ಇಲಾಖೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಕ್ಕಳ ಭವಿಷ್ಯದ ಜೊತೆಗೆ ಖಾಸಗಿ ಶಾಲೆಗಳು ಆಟಾಡಿಸುತ್ತಿವೆ. ಖಾಸಗಿ ಶಾಲಾ ಆಡಳಿತ ಮಂಡಳಿ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಅಧಿಕಾರಿಗಳು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ಬಂದ್ಗೆ ಜನಪರ ಸಂಘಟನೆ ಕರೆ ನೀಡಿದೆ. ಬಿಆರ್ ಗವಾಯಿ ಮೇಲೆ ಶೂ ಎಸೆದ ವಕೀಲನ ವಿರುದ್ಧ ಆಕ್ರೋಶ ಹೊರಹಾಕಿ ಅಕ್ಟೋಬರ್ 17ರಂದು ಕೋಲಾರ ಜಿಲ್ಲೆಯಾದ್ಯಂತ ಬಂದ್ ಮಾಡಲು ಮನವಿ ಮಾಡಿದ್ದಾರೆ. ದಲಿತ ಪರ ಕನ್ನಡ ಪರ ಸಂಘಟನೆಗಳ ಬೆಂಬಲಕ್ಕೆ ಆಗ್ರಹಿಸಿ ಸ್ವಯಂ ಪ್ರೇರಿತವಾಗಿ ಬಂದ್ ಸಹಕರಿಸಲು ಮನವಿ ಮಾಡಿದ್ದಾರೆ. ನಮ್ಮ ಪ್ರಭುತ್ವ ಭಾರತದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ. ಇವತ್ತು ಇಡೀ ದೇಶ ಎಲ್ಲ ಜಾತಿಗಳನ್ನ, ಎಲ್ಲ ಧರ್ಮಗಳನ್ನ, ಎಲ್ಲ ಭಾಷೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಪ್ರಭುತ್ವ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಒಬ್ಬ ಬುದ್ಧಿಸ್ಟು ಸನ್ಮಾನ್ಯ ಶ್ರೀಯುತ ಗವಾಯಿ ಸಾಹೇಬರು ಅಲ್ಲಿ ನ್ಯಾಯಾಂಗ ಪೀಠದಲ್ಲಿ ಇರುವಂಥ ಸಂದರ್ಭದಲ್ಲಿ 71 ವರ್ಷದ ಅಂದರೆ ಕಾನೂನು ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥ ಸುಮಾರು ವರ್ಷಗಳ ಕಾಲ ಸಂವಿಧಾನವನ್ನೇ ಓದಿಕೊಂಡು ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಅಪರಿಚಿತ ಯುವತಿ ಶವ ಪತ್ತೆಯಾಗಿದೆ. ಚನ್ನಪೇಟೆ ಸೇತುವೆ ಬಳಿ ಯುವತಿಯ ಚಪ್ಪಲಿ ಪತ್ತೆಯಾಗಿದ್ದು ಕೊಳಚೆ ನೀರಿನಲ್ಲಿ ಯುವತಿಯ ಶವ ತೇಲಿ ಬಂದಿದೆ. ಈ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಹಳೆ ಹುಬ್ಬಳ್ಳಿ ಮಾರ್ಗವಾಗಿ ಹರಿಯುವ ರಾಜಕಾಲುವೆಯಲ್ಲಿ ಯುವತಿಯ ಶವ ದೊರಕಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೇಳ್ರಿ ಯಾರು